ನನ್ನ ಆತ್ಮೀಯ ಗೆಳೆಯರಿಗೆ ನಮಸ್ಕಾರ. ಇವತ್ತು ಪುನೀತ್ ನಿವಾಸದ ಚಿತ್ರೀಕರಣ ಪ್ರಾರಂಭದ ದಿನ. ಇದಕ್ಕೆ ಈ ಸಿನಿಮಾ ನಾನು ಒಪ್ಕೊಳ್ಳೋಕ್ಕೆ ಎರಡು ಬಹಳ ಬಲವಾದ ಕಾರಣ ಇದೆ. ಒಂದು ಐ ಥಿಂಕ್ ಒಂದು 10-12 ವರ್ಷದ ಕೆಳಗಡೆಗೆ ರಾಗಣ ಒಂದು ಕ್ರಿಕೆಟ್ ಮ್ಯಾಚ್ ನಡಿಬೇಕಾದ್ರೆ ಅಭಿ ನೀನು ಅಪ್ಪು ಜೊತೆ ಒಂದು ಪಾತ್ರ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ರೋಲ್ ಅದು ನಿನಗೆ. ಸೊ ಐ ಸೆಡ್ ನಾನು ಓಕೆ, ಅಯ್ಯೋ ಡೆಫಿನೆಟ್ಲಿ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿಲ್ಲ, ಮಾಡಬೇಕು. ಆಮೇಲೆ ಅದು ಏನಾಯ್ತು ಗೊತ್ತಿಲ್ಲ, ಅದು ಹಾಗೆ ಫೇಡ್ ಔಟ್ ಆಯ್ತು ಗೊತ್ತಿಲ್ಲ. ಐ ಥಿಂಕ್ ಆಗ ನನಗೊಂದು ಎಲ್ಲೋ ಸಣ್ಣ ಕೊರಗಿತ್ತು, ಅಪ್ಪು ಜೊತೆ ಆ್ಯಕ್ಟ್ ಮಾಡಬೇಕಿತ್ತು, ನಾನು ಮಾಡಿಲ್ಲ. ಯಾಕೆಂದರೆ ಅಪ್ಪ ಜೊತೆ ಆ್ಯಕ್ಟ್ ಮಾಡಿ, ಶಿವಣ್ಣ ಜೊತೆ ಆ್ಯಕ್ಟ್ ಮಾಡೀನಿ, ಅಪ್ಪು ಜೊತೆ ಮಾಡಬೇಕಾಗಿತ್ತು, ರಾಗಣ ಜೊತೆಗೂ ಮಾಡಬೇಕಾಗಿತ್ತು, ಆಗಿರಲಿಲ್ಲ. ಈ ಒಂದು ಹಾಗೆ ಪೆಂಡಿಂಗ್ ಆಗಿರೋ ಟೈಮಲ್ಲಿ ನಮ್ಮ 2 ವರ್ಷಗಳ ನಮ್ಮ ಮೋಹನ್ ಬಂದು ನಾನು ಮೀಟ್ ಮಾಡಿದ್ವಿ. ಸರ್ ಈ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಪುನೀತ್ ನಿವಾಸ ಅಂತಿದ್ದಾಗೆ ನನಗೆ ಸ್ವಲ್ಪ ಖುಷಿ ಆಯಿತು. ಓಕೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ ಅಂದರು, ಅವ್ರ ಹೆಸರಿರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಬರ್ತಾ ಇದೆಯಲ್ಲ ಅಂತ. ಆಗ ಒಂದು ಕತೆ ಹೇಳಿದ್ರು ನನಗೆ 2 years ಬ್ಯಾಕು, ಒಂದು ದೇವಸ್ಥಾನದಲ್ಲಿ ಹೇಳಿದ್ರು. ಓಕೆ, ಚೆನ್ನಾಗಿತ್ತು. ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ರು. ಮತ್ತೆ ಫೋನ್ ಮಾಡಿದ್ರು, ಸರ್ ಶೆಡ್ಯೂಲ್ ಕ್ಯಾನ್ಸಲ್ ಆಗಿದೆ, ಆ ಕತೆ ನಾನು ಇನ್ನೂ ಸ್ವಲ್ಪ ಪಾಲಿಶ್ ಮಾಡ್ತಾ ಇದ್ದೀನಿ. ಓಕೆ ಸರ್ ಮಾಡಿ. ಮತ್ತೊಂದು ಸಲ ಬಂದರು, ಮತ್ತೊಂದು ಶೆಡ್ಯೂಲ್ ಆಗಿದ್ರು, ಮತ್ತೊಂದು 1 ವರ್ಷದ ಕತೆ ಹೇಳಿದ್ರು. ಸರ್ ನಿಮ್ಮ ಪಾತ್ರ ಹೀಗೆ ಹೀಗೆ ಹೀಗೆ. ಓಕೆ, ಅದು ಕ್ಯಾನ್ಸಲ್ ಮಾಡಿದ್ರು. ಇಲ್ಲ ಸರ್ ನನ್ನ ಕತೆ ಹ್ಯಾಪಿ ಆಗ್ತದೆ, ನನಗೆ ಮನಸ್ಸಿಗೆ ಖುಷಿ ಬರ್ತಾ ಇಲ್ಲ, ನಾನು ಮಾಡಬೇಕು, ನನಗೆ ಇದಾಗಿದ್ದು ಯಾಕೆ ಇಷ್ಟು ಹೇಳಿದೆ ಅಂತ ಆಮೇಲೆ ಹೇಳ್ತೀನಿ. ಅದಾದಮೇಲೆ ಮತ್ತೆ ಈಗ ರೀಸೆಂಟಾಗಿ ಬಂದು ನವಂಬರ್ ಶೂಟಿಂಗ್ ಮಾಡೋಣ ಸರ್ ಅಂದರು. ನವಂಬರ್ ಓಕೆ ಆಯ್ತು ಮಾಡೋಣ, ಡಿಸೆಂಬರ್ ಜಾನ್ವರಿ ಸರ್ ಇದು ಪಕ್ಕ ಇದು ಕತೆ ಅಂತ ಬಂದು ಹೇಳಿದ್ರು. ಈ ಕತೆ ಹೇಗಪ್ಪ ಅಂದರೆ ಇವರು ಕತೆ ಕೇಳ್ತಾ ಇದ್ದಾಗ ಒಂದು ಹಾಗೆ ಹೋಗಿ ಡಿಬೇಟ್ ಆಗುತ್ತೆ. ಅಯ್ಯೋ ಇದು ಈ ಕಡೆ ಹೋಗ್ತಾ ಇದೆಯಲ್ಲ ಅಂದರೆ ಮತ್ತೆ ಹೋಗೋದು ಅಲ್ಲೇ ಬಿಡ್ತಾರೆ ವಾಪಸ್. ಈ ಥರ ಒಂದು ಟ್ವಿಸ್ಟ್ಗಳನ್ನ ಈ ಒಂದು ಕಥೆಯಲ್ಲಿ ಇವರು ಮೋಹನ್ ಮಾಡಿಕೊಂಡು ಹೋಗಿದ್ದಾರೆ. ನಿಜಕ್ಕೂ ಆಶ್ಚರ್ಯ, ಒಬ್ಬ ಇಷ್ಟು ಒಂದು ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಬಂದಿರೋ ಆ ಕಾರಣಕ್ಕೆ ಈ ಒಂದು ಪಾತ್ರನ ನಾನು ಒಪ್ಕೊಂಡು 2 ರೀಸನು. ಅಪ್ಪು ಹೆಸರು ಪುನೀತ್ ರಾಜ್ಕುಮಾರ್ ಹೆಸರಿರೋ ಒಂದು ಕಾರಣ, ಇವರ ಒಂದು ಪ್ಯಾಷನ್ಗೆ ಇಷ್ಟಪಟ್ಟು ನಾನು ಏನೂ ಮಾತಾಡಿಲ್ಲ. ಆಯಿತು ಸರ್ ಈ ಪಿಕ್ಚರ್ ಮಾಡ್ತೀನಿ ನಾನು ಗ್ಯಾರಂಟಿ ಅಂತ ಹೇಳಿ ಈಗ ಬಂದು ಮುಂದೆ ಕೂತಿದ್ದೀನಿ. ಇನ್ನು ಹೇಳಬೇಕು ಅಂದರೆ ಪ್ರೊಡ್ಯೂಸರ್ ಮೋಹನ್ ಇದಾರಲ್ಲ, ವಂಡರ್ಫುಲ್ ಪ್ರೊಡ್ಯೂಸರ್, ದಿಲ್ದಾರ್ ಪ್ರೊಡ್ಯೂಸರ್, ತುಂಬ ಹುಚ್ಚು ಇಟ್ಕೊಂಡು ಎಲ್ಲ ನಿರ್ಮಾಪಕರು ತುಂಬ ಹುಚ್ಚಿಟ್ಕೊಂಡೇ ಮಾಡ್ತಾರೆ. ಬಟ್ ಅವ್ರು ಇಂಚು ಸೀನ್ ಬೈ ಸೀನು ಪ್ಯಾಷನ್ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಅವರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಆಮೇಲೆ ಅಪ್ಪು ಟೈಟಲ್ ಹೆಸರಲ್ಲಿ ಆ್ಯಕ್ಟ್ ಮಾಡ್ತಿರೋದು ನಿಜವಾಗ್ಲೂ ನನಗೆ ಭಾಳ ಖುಷಿ ಇದೆ. ಪರ್ಸನಲಾಗಿ ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಇನ್ನು ಡೈರೆಕ್ಟ್ರು ತಂಡ ಇನ್ನೆಲ್ಲರೂ ನನಗೆ ಹೊಸ ಪರಿಚಯ ಇಲ್ಲಿ ಹೋಗ್ತಾ ಹೋಗ್ತಾ ಪರಿಚಯ ಆಗುತ್ತೆ, ಹಳೇದಾಗುತ್ತೆ. ಆಮೇಲೆ ನಮ್ಮ ಕೃಪಕರಿಗೆ ಹೇಳಿದ್ರು ಈ ಸಿನಿಮಾ ಮಾಡಬೇಕು ಕೃಪಕರ್ ಅಂತ. ಬಟ್ ಅವರು ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ದಾರೆ. ಈಗ ಶಿವಣ್ಣನ ಸಿನಿಮಾ ಮಾಡ್ತಾ ಇದ್ದಾರೆ, ತುಂಬ ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ರಲ್ಲಿ ಈಗ ಬಂದು ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದು ಈ ಸಿನಿಮಾ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಕೃಪಕರ್. ಆ್ಯಂಡ್ ಒನ್ಸ್ ಅಗೇನ್ ಈ ಸಿನಿಮಾ ಎಲ್ಲ ನಾವು ಇಷ್ಟೆಲ್ಲ ಆ ಥರ ಇದೆ ಈ ಥರ ಇದೆ ಅಂತ ಹೇಳ್ತಾ ಇದ್ದೀವಿ. ಅಲ್ಟಿಮೇಟ್ ಫೈನಲ್ ಆಗಿ ಸಿನಿಮಾ ನೋಡಿ ಜನ ಮೆಚ್ಕೊಂಡು ನೀವು ಮೆಚ್ಕೊಂಡಾಗ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಸಾಕು ಅಂತ ನನ್ನ ಭಾವನೆ. ಎನಿವೆ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆ್ಯಂಡ್ ಗಾಡ್ ಬ್ಲೆಸ್ ಅಂತ ನಾನು ಈ ಸಮಯದಲ್ಲಿ ಬಯಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಪುನೀತ ನಿವಾಸಕ್ಕೆ ಆಗಮಿಸಿರುವ ಮಹಾನ್ ಗಣ್ಯರೇ ಹಾಗೂ ನಮ್ಮ ಮುಂದೆ ನಿಂತಿರ್ತಕ್ಕಂತಹ ಮಾಲೆಯ ಆಕಾರವಾಗಿ ನಿಂತಿರ್ತಕ್ಕಂತಹ ವಾಹಿನಿಯವರಿಗೆ ಹಾಗೂ ಕಲಾ ಪೋಷಕರಿಗೆ, ಕಲಾ ಪ್ರೇಮಿಗಳಿಗೆ, ಕಲಾವಿದರಿಗೆ ಎಲ್ಲರಿಗೂ ಯುಗಾದಿಯ ಶುಭಾಶಯವನ್ನು ಕೋರ್ತಾ 25ನೇ ವರ್ಷಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. 25ಕ್ಕೂ ನಮ್ಮ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಂದಿಗೆ ಪ್ರಯಾಣಿಸ್ತಾ ಇದ್ದಾರೆ ನೋಡ್ರಿ. ಅವ್ರನ್ನ ಯಾರೂ ಬಿಡ್ತಾ ಇಲ್ಲ. ಅವರು ಸಣ್ಣ ವಯಸ್ಸಿನಲ್ಲೂ ಬಹಳ ಎತ್ತರಕ್ಕೆ ಮಿನಿಗಿದಂತಹ ಒಬ್ಬರು ಕಲಾವಿದರು. ಅದೇ ರೀತಿ ನಮ್ಮಿಂದ ದೂರ ಆದರೂ ಆಕಾಶದಲ್ಲಿ ನಕ್ಷತ್ರದಂತೆ ಮಿನುಗ್ತಾ ಇರ್ತಕ್ಕಂತಹ ಒಬ್ಬ ಚಿರಂಜೀವಿ ಅಂತಲೇ ಹೇಳಬಹುದು. ನಾನು ಅವರ ಒಂದು ತಂಡದಲ್ಲಿ, ಅವರ ಒಂದು ಪ್ರೊಡಕ್ಷನಲ್ಲಿ ನಾನು ಮತ್ತು ಇಲ್ಲಿ ನನ್ನ ಪಕ್ಕನೇ ಇದ್ದಾರೆ ಹೀರೋ ಅಭಿಜಿತ್ ಅವರೊಂದಿಗೆ ಒಂದು ಚಿತ್ರ ಒಂದು ಹೀರೋಯಿನ್ ಆಗಿ ನನಗೊಂದು ಅವಕಾಶ ಕೊಟ್ಟಿದ್ದರು. ನಾವು ಅಭಿನಯಿಸಿದ್ವಿ. ಇವತ್ತು ಭೂಮಿ ಸುತ್ತುತ್ತಾ ಇದೆ ಅನ್ನೋದಕ್ಕೆ ಇದೇ ಒಂದು ಕಾರಣ. ದೇವರು ನನ್ನನ್ನು ಇವತ್ತಿವರೆಗೂ ಉಸಿರು ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಇರಬೇಕು. ಮತ್ತು ನಮ್ಮ ಹೀರೋವೊಂದಿಗೆ ಅವರೊಂದಿಗೆ ಸೇರಿ ಒಂದು ಸಿನಿಮಾ ಮಾಡೋಂಥ ಯೋಗ ನನಗೆ ದೇವರು ಕರುಣಿಸಿದ್ದಾರೆ. ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಆ ಒಂದು ವೇದಿಕೆಯನ್ನು ನಾನು ಅಲಂಕರಿಸಿದ್ದೀನಿ. ಇವತ್ತು ಒಂದಂತೂ ಹೇಳ್ತೀನಿ, ಮೋಹನ್ ನಿರ್ಮಾಪಕರಾದ ಮೋಹನ್ ಅವರಿರ್ಬಹುದು, ಶುದ್ಧ ಮನಸ್ಸಿನ ನಮ್ಮ ಅಣ್ಣ ನಾಗೇಂದ್ರ ಪ್ರಸಾದ್ ಅವರಾಗಿರ್ಬಹುದು, ಡಿಂಗ್ರಿ ನಾಗರಾಜ್ ಅವರಾಗಿರ್ಬಹುದು, ಮ್ಯೂಸಿಕ್ ಡೈರೆಕ್ಟ್ರು, ಎಂಥ ಪತ್ರಕರ್ತರು ಸದಾನಂದ ಅವರಾಗಿರ್ಬಹುದು, ನಮ್ಮ ಹೀರೋ ಒಳ್ಳೆ ಮನಸ್ಸಿನವರೇ ಇಲ್ಲೆಲ್ಲ ಸೇರಿ ಈ ಪುನೀತ್ ನಿವಾಸವನ್ನು ಇವತ್ತು ಶುರು ಮಾಡಿದ್ದಾರೆ. ಇದು ಖಂಡಿತವಾಗ್ಲೂ ಒಳ್ಳೆ
ರೀತಿಯಲ್ಲೇ ಹಿರಿಯರ ಆಶೀರ್ವಾದ ಅಂದರೆ ಪುನೀತ್ ಅವರು, ರಾಜ್ಕುಮಾರ್ ಅವರು ಆಶೀರ್ವಾದದೊಂದಿಗೆ, ಅವರ ಕುಟುಂಬದವರ ಹಿತನುಡಿಯೊಂದಿಗೆ, ಆಶೀರ್ವಾದದೊಂದಿಗೆ ಒಳ್ಳೆ ರೀತಿಯಲ್ಲಿ ಮುಗಿಸಿ ಒಳ್ಳೆ ಒಂದು ಹೆಸರನ್ನು ಗಳಿಸಲಿ. ಅವರು ಪುನೀತ್ ಅವರು ಇದ್ದಾಗಲೂ ಅಮರರು, ಅವರು ನಮ್ಮಿಂದ ದೂರ ಆಗಿದ್ರು ಅಮರರಾಗಿಯೇ ಹೊಳಿತಾ ಇರಲಿ ಅನ್ನೋ ಒಂದು ಶುದ್ಧ ಮನಸ್ಸಿನಿಂದ ಮಾಡ್ತಿದ್ದಾರೆ ಈ ಸಿನಿಮಾವನ್ನು. ಅದು ಯಶಸ್ವಿಯಾಗಲಿ. ನಮ್ಮ ಪಂಚಮಿ ಸಿನಿ ಕ್ರಿಯೇಷನ್ ಅವರಿಗೆ ಶುಭ ಹಾರೈಸ್ತೀನಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಅವರ ಒಂದು ಯೋಗ ಅಂತಾರಲ್ಲ, ರಾಜಯೋಗ, ಪುನೀತ್ ಅವರ ರಾಜಯೋಗ ಕುಟುಂಬದ್ದು ಅಥವಾ ಇಲ್ಲಿ ಇರ್ತಕ್ಕಂಥವ್ರು ನೀವೆಲ್ಲ ಬಂದಿದ್ದೀರಾ, ನಿಮ್ಮೆಲ್ಲರ ಆಶೀರ್ವಾದ, ಮೀಡಿಯಾದವ್ರು ಇಲ್ಲದೆ ಇದ್ದರೆ ಇವತ್ತು ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೂಲೆ ಮೂಲೆಯಲ್ಲೂ ನೀವು ನಮ್ಮನ್ನು ತಲುಪಿಸ್ತಾ ಇದ್ದೀರಾ. ನಿಮ್ಮಂಥವರ ಶುಭ ಆಶೀರ್ವಾದದೊಂದಿಗೆ ನಾವು ಯಶಸ್ವಿಯಾಗಿ ಸಿನಿಮಾ ಮುಗಿಸಿ ಮತ್ತೆ ರಿಲೀಸಿಗೆ ನಿಮ್ಮ ಮುಂದೆ ಬರೋವಂಥ ಯೋಗವನ್ನು ಕಲ್ಪಿಸಿಕೊಡ್ಲಿ ಆ ಗಂಗಮ್ಮ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ.